ಮೋದಿ ಫೋಟೋ ಬಳಸುವಂತಿಲ್ಲ ಎಂದಿದ್ದಕ್ಕೆ ಈಶ್ವರಪ್ಪ ಕೆಂಡ. ಮೋದಿ ನನ್ನ ಹೃದಯದಲ್ಲಿದ್ದಾರೆ ಎಂದ ವಿಜಯೇಂದ್ರ. ರಾಘವೇಂದ್ರ ವಿರುದ್ಧ ವಾಗ್ದಾಳಿ. ಇನ್ನು ಸಿದ್ದರಾಮಯ್ಯ ಡಿಕೆಶಿ ಕರ್ನಾಟಕವನ್ನ ಪಾಕಿಸ್ತಾನಕ್ಕಿಂತ ಕಡೆ ಮಾಡಿದ್ದಾರೆ ಎಂದಿದ್ದಕ್ಕೆ ಪ್ರಹ್ಲಾದ್ ಜೋಶಿ. ಇದೆಲ್ಲವನ್ನ ನೋಡೋಣ ಮಾತಿನ ಬಾಣ ನ್ಯೂಸ್ ಟಾಪ್ 9ನಲ್ಲಿ. ಶಿವಮೊಗ್ಗದಿಂದ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವುದಕ್ಕೆ ರೆಡಿಯಾಗಿರುವ ಈಶ್ವರಪ್ಪ ಯಡಿಯೂರಪ್ಪ ಮತ್ತು ಪುತ್ರರ ವಿರುದ್ಧ ಮತ್ತೆ ಹರಿಹಾಯ್ದಿದ್ದಾರೆ. ಪ್ರಚಾರಕ್ಕೆ ಈಶ್ವರಪ್ಪ ಪ್ರಧಾನಿ ಮೋದಿ ಫೋಟೋ ಬಳಸುವಂತಿಲ್ಲ ಅಂತ ಬಿವೈ ರಾಘವೇಂದ್ರ ಹೇಳಿದ್ರು. ಇದಕ್ಕೆ ಕೌಂಟರ್ ಕೊಟ್ಟಿರೋ ಈಶ್ವರಪ್ಪ, ಮೋದಿ ನನ್ನ ಹೃದಯದಲ್ಲಿದ್ದಾರೆ, ಮೋದಿ ಫೋಟೋ ಬಳಸಬಾರದು ಅಂತ ಎಲ್ಲೂ ಇಲ್ಲ ಎಂದಿದ್ದಾರೆ. ಮೋದಿನ ಬಳಸ್ಕೋಬಾರ್ದು ಅಂತ ಈ ನಿಮಿಷ ತನಕ ನನಗೆ ಗೊತ್ತಿರೋ ಪ್ರಕಾರ ಆಗಿಲ್ಲ. ನಾನು ಹಾಗಾಗಿ ವಿಶ್ವನಾಯಕ ಆಗಿರೋಂಥ ಮೋದಿ ನನ್ನ ಹೃದಯದಲ್ಲೇ ಇದ್ದಾರೆ. ಬಿವೈ ವಿಜಯೇಂದ್ರ ಶಿವಮೊಗ್ಗದಲ್ಲಿ ರಾಘವೇಂದ್ರ 2 ಲಕ್ಷ ಮತಗಳ ಅಂತರದಿಂದ ಗೆಲ್ತಾರೆ, ಇನ್ನೂ ಕಾಲ ಮಿಂಚಿಲ್ಲ, ಈಶ್ವರಪ್ಪ ಯೋಚಿಸಲಿ ಅಂತ ಹೇಳಿದ್ರು. ಇದಕ್ಕೆ ತಿರುಗೇಟು ನೀಡಿರುವ ಈಶ್ವರಪ್ಪ, ಕಣದಿಂದ ಹಿಂದೆ ಸರಿಯೋದಕ್ಕೆ ನಿಮ್ಮ ಅಣ್ಣನಿಗೆ ಹೇಳು, ನೀವೇ ಗೂಟ ಹೊಡ್ಕೊಂಡು ಇರಬೇಕಾ ಅಂತ ಟಾಂಗ್ ಕೊಟ್ಟಿದ್ದಾರೆ. ನಿಮ್ಮ ಅಣ್ಣನಿಗೆ ರಾಘವೇಂದ್ರನಿಗೆ ಚುನಾವಣೆ ನಿಲ್ಲಲ್ಲ, ಈಶ್ವರಪ್ಪ 2 ಲಕ್ಷ ಓಟಲ್ಲಿ ಬಿಜೆಪಿಯಿಂದ ಗೆಲ್ತಾರೆ ನಿಮ್ಮ ಅಣ್ಣಗೆ ಹೇಳು, ನನಗೆ ಯಾಕೆ ಹೇಳ್ತೀಯ? ನೀವೇ ಅಪ್ಪ ಮಕ್ಕಳು ಗೂಟ ಹೊಡ್ಕೊಂಡಿರ್ಬೇಕಾ? ಬೆಂಗಳೂರಲ್ಲಿ ಹನುಮಾನ್ ಚಾಲಿಸಾ ಆಡಿಯೋ ಹಾಕಿದ್ದವರ ಮೇಲೆ ಎಫ್ಐಆರ್ ಹಾಕಿರೋದು ಎಷ್ಟು ಸರಿ ಅಂತ ಪ್ರಶ್ನಿಸಿರುವ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಸಿದ್ದರಾಮಯ್ಯ ಡಿಕೆಶಿ ಕರ್ನಾಟಕವನ್ನ ಪಾಕಿಸ್ತಾನಕ್ಕಿಂತ ಕಡೆ ಮಾಡಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಆದರೆ ಇದಕ್ಕೆ ಟಕ್ಕರ್ ಕೊಟ್ಟಿರುವ ಸಚಿವ ಪ್ರಿಯಾಂಕ್ ಖರ್ಗೆ, 75 ವರ್ಷ ಭಾರತ ಪಾಕಿಸ್ತಾನವಾಗಿತ್ತ, ಜೋಶಿ ಅವರು ರಾಜ್ಯದಲ್ಲಿ ಭಯದಿಂದ ಓಡಾಡ್ತಾ ಇದ್ರ ಅಂತ ಪ್ರಶ್ನಿಸಿದ್ದಾರೆ. 75 ವರ್ಷದಿಂದ ಏನು ಭಾರತ ದೇಶ ಪಾಕಿಸ್ತಾನ ಆಗಿದೆ ಏನ್ರಿ? ಅವ್ರಿಗೇನಾದರೂ ಸೆಕ್ಯೂರಿಟಿ ಥ್ರೆಟ್ ಇದೆಯಾ? ಇಲ್ಲಿ ಆರಾಮಾಗಿ ಓಡಾಡ್ತಾ ಇಲ್ವಾ ಪ್ರಹ್ಲಾದ್ ಜೋಶಿ ಅವರು 75 ವರ್ಷದಿಂದ? ನಿಮ್ಮ ಮಕ್ಕಳು ರಾಹುಲ್ ಗಾಂಧಿ ತರ ಆಗಬೇಕಾ, ಮೋದಿ ತರ ಆಗಬೇಕಾ ಅಂತ ಪ್ರಮಾಣ ಮಾಡಿ ಅಂತ ಸಚಿವ ಸಂತೋಷ್ ಲಾಡ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸವಾಲು ಹಾಕಿದ್ರು. ಇದಕ್ಕೆ ತಿರುಗೇಟು ನೀಡಿರುವ ಸಂತೋಷ್ ಲಾಡ್, ನನ್ನ ಮಕ್ಕಳು ಮೋದಿ ತರ ಆಗೋದು ಬೇಡ, ರಾಹುಲ್ ಗಾಂಧಿ ತರ ಆಗಲಿ ಅಂತ ಹೇಳಿರುವ ಸಂತೋಷ್ ಲಾಡ್ಗೆ ಜೋಶಿ ಟಾಂಗ್ ಕೊಟ್ಟಿದ್ದಾರೆ. ಆದ್ರೆ ಇದಕ್ಕೆ ಪ್ರತಿಕ್ರಿಯಿಸಿರುವ ಜೋಶಿ, ಸಂತೋಷ್ ಹಾಗೆ ಹೇಳದೆ ಹೋದ್ರೆ ಅವರ ನೌಕರಿ ಹೋಗುತ್ತೆ ಅಂತ ಕುಟುಕಿದ್ದಾರೆ. ಮತ್ತು ಅವ್ರು ಹೇಳಿಲ್ಲ ಅಂದ್ರೆ ಅವ್ರದ್ದೇ ಮತ್ತೆ ನೌಕರಿನ ಹೋಗತ್ತೆ ಮಾಡ್ಬೇಕು, ಪಾಪ ಅವ್ರಂಗೆ ಹೇಳೇ ಹೇಳ್ತಾರೆ. ಬಳ್ಳಾರಿ ಅಖಾಡದಲ್ಲಿ ಬಿಜೆಪಿ ಅಭ್ಯರ್ಥಿ ಶ್ರೀರಾಮುಲು ಮತ್ತು ಸಚಿವ ಬಿ ನಾಗೇಂದ್ರ ನಡುವೆ ವಾಗ್ಯುದ್ಧ ಜೋರಾಗಿದೆ. ರಾತ್ರೋರಾತ್ರಿ ಹುಟ್ಟಿದ ನಾಯಕ, ಭೂತದ ಬಾಯಲ್ಲಿ ಭಗವದ್ಗೀತೆ, ಮದ ಏರಿದೆ ಅಂತ ಬಿ ನಾಗೇಂದ್ರ ವಿರುದ್ಧ ಶ್ರೀರಾಮುಲು ವಾಗ್ದಾಳಿ ನಡೆಸಿದ್ರು. ಇದಕ್ಕೆ ಬಿ ನಾಗೇಂದ್ರ ತಿರುಗೇಟು ನೀಡಿದ್ದಾರೆ. ನಾನು ರಾತ್ರೋರಾತ್ರಿ ಹುಟ್ಟಿದ ನಾಯಕ ಅಲ್ಲ, ಭೂತ ನಾನಲ್ಲ, ಅವರು ಭೂತದ ಪಕ್ಷದಲ್ಲಿ ಇರೋದು ಅವರು ಅಂತ ಟಾಂಗ್ ಕೊಟ್ಟಿದ್ದಾರೆ. ಭೂತ ಅವರು ಇವತ್ತು ಭೂತದ ಪಕ್ಷದಲ್ಲಿ ಇವತ್ತು ಅವರು ಇದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರ ತಂಟೆಗೆ ಬಂದ್ರೆ ಬಿಡಲ್ಲ ಅಂತ ಶ್ರೀರಾಮುಲುಗೆ ಸಚಿವ ನಾಗೇಂದ್ರ ಪರೋಕ್ಷ ಎಚ್ಚರಿಕೆ ನೀಡಿದ್ದಾರೆ. ಬಳ್ಳಾರಿಯಲ್ಲಿ ನಡೆದ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು, ಬ್ರೋ ಬಿಡಲ್ಲ, ಕಾಂಗ್ರೆಸ್ ಕಾರ್ಯಕರ್ತರ ತಂಟೆಗೆ ಬಂದ್ರೆ ಬಿಡೋ ಪ್ರಶ್ನೆನೇ ಇಲ್ಲ, ಈ ಬಾರಿ ಬ್ರೋ ಸೋಲು ಖಚಿತ ಅಂತ ಶ್ರೀರಾಮುಲು ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಸಾಯುವ ವಯಸ್ಸಲ್ಲಿ ದೇವೇಗೌಡರಿಗೆ ಬಿಜೆಪಿ ಜೊತೆ ಅಪವಿತ್ರ ಮೈತ್ರಿ ಬೇಕಿತ್ತ ಅಂತ ಸಚಿವ ರಾಜಣ್ಣ ವಿವಾದಾತ್ಮಕ ಹೇಳಿಕೆ ನೀಡಿದ್ರೆ, ಕೆಎನ್ ರಾಜಣ್ಣರ ಮಾತನ್ನ ಪುತ್ರ ರಾಜೇಂದ್ರ ಸಮರ್ಥಿಸಿಕೊಂಡಿದ್ದಾರೆ. ಸಾಮಾನ್ಯವಾಗಿ ಅದು ಹಳ್ಳಿಗಾಡಿನಲ್ಲಿ ಆಡುವ ಮಾತು, ಇದಕ್ಕೆ ಬೇರೆ ಅರ್ಥ ಕಲ್ಪಿಸಬೇಕಿಲ್ಲ ಎಂದಿದ್ದಾರೆ. ಇಷ್ಟು ವಯಸ್ಸಾಗೈತೆ ಯಾಕೆ ಬೇಕು ಇವರಿಗೆ, ಸಾಯೋ ವಯಸ್ಸಲ್ಲಿ ಸುಮ್ಮನೆ ಇರ್ಬೋದು ಅಂತ ನಾವು ಸಹಜವಾಗಿ ಹಳ್ಳಿಗಾಡಲ್ಲಿ ಮಾತಾಡುವಂಥ ಭಾಷೆ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ತಪ್ಪಿದ್ದಕ್ಕೆ ಜಿಲ್ಲೆಯ ಶಾಸಕರು ಬೆನ್ನಿಗೆ ಚೂರಿ ಹಾಕಿದ್ರು ಅಂತ ವೀಣಾ ಕಾಶಪ್ಪನವರು ಹೇಳಿದ್ರು. ಆದ್ರೆ ಇದಕ್ಕೆ ಕೇಳಿರುವ ಶಾಸಕ ಜೆಟಿ ಪಾಟೀಲ್, ನಾವೇನಾದ್ರೂ ಬೆನ್ನಿಗೆ ಚೂರಿ ಹಾಕುವ ಕೆಲಸ ಮಾಡಿದ್ರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತೇವೆ. ವೀಣಾ ಮಾತನಾಡುವಾಗ ಎಚ್ಚರಿಕೆಯಿಂದ ಮಾತನಾಡಲಿ, ಈ ಬಗ್ಗೆ ಎಐಸಿಸಿ ಕೆಪಿಸಿಸಿಗೆ ದೂರು ಕೊಡಬೇಕಾಗುತ್ತೆ ಅಂತ ಎಚ್ಚರಿಸಿದ್ದಾರೆ. ಚುನಾವಣೆಯ ಅರ್ಥ ಇಲ್ಲ, ನಮ್ಮ ಶಾಸಕತ್ವಕ್ಕೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬಿಡ್ತೀವಿ. ಕಾಂಗ್ರೆಸ್ ಪಕ್ಷವನ್ನ ಮುಸ್ಲಿಂ ಲೀಗ್ ಪಕ್ಷಕ್ಕೆ ಹೋಲಿಸಿರುವ ಪ್ರಧಾನಿ ಮೋದಿಗೆ ಡಿಕೆಶಿ ತಿರುಗೇಟು ನೀಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಮತ್ತು ಗಾಂಧಿ ಕುಟುಂಬ ದೇಶವನ್ನ ಒಗ್ಗಟ್ಟಿನಿಂದ ಉಳಿಸಿದೆ. ದೇಶಕ್ಕೆ ದಕ್ಷಿಣದ ಕೊಡುಗೆ ಬೆಲೆ ಪ್ರಧಾನಿಗೆ ತಿಳಿದಿಲ್ಲ, ಹೀಗಾಗಿ ಅವರು ಗೊಂದಲ ಮೂಡಿಸೋದಕ್ಕೆ ಯತ್ನಿಸ್ತಾ ಇದ್ದಾರೆ ಅಂದ್ರು. Mr. PM doesn't know the value of the South contributing to the country.